ರಾಮನಗರ ಜಿಲ್ಲೆ ತೆಗೆದಾಕ್ಬಿಟ್ಟು ಅದನ್ನ ಬೆಂಗಳೂರು ದಕ್ಷಿಣ ಅಂತ ಮಾಡ್ಬಿಟ್ರು. ಅಲ್ಲೇ ಇದೆ, ಅದನ್ನ ತಳ್ಳಿದ್ರ ಮೂಲೆ ಒಳಕ್ಕೆ ಅಷ್ಟೇ, ಮೂಲೆ ಒಳಗೆ ತಳ್ಳಿದೆ ಅಷ್ಟೇ. ಬೆಂಗಳೂರು ಜಿಲ್ಲೆ ಮತ್ತೆ ಯಾಕೆ ಬೆಂಗಳೂರು ದಕ್ಷಿಣ ಯಾಕಂತೀರಾ? ರಾಮನಗರ ಎಲ್ಲ ಸೇರಿ ಬೆಂಗಳೂರು ಜಿಲ್ಲೆ ಅಂತಿತ್ತು. ಅಲ್ಲ, ಬೆಂಗಳೂರು ದಕ್ಷಿಣ ಯಾಕಿಕ್ಕಿದ್ರಿ ಅದ್ರ? ರಾಮನಗರ ಜಿಲ್ಲೆ ಅಂತ ಇದ್ದಿದ್ದು, ರಾಮನಗರ ತಾಲೂಕು ಅಂತ ಅಲ್ಲ ಇದ್ದಿದ್ದು. ರಾಮನಗರ ಜಿಲ್ಲೆ ಇದೆಯಾ? ಈಗಲೂ ಅಲ್ಲೇ ಇದೆ. ಇಲ್ಲ, ರಾಮನಗರ ಜಿಲ್ಲೆ ಇದೆಯಾ? ನಾನ್ ಕೇಳಿದ್ದು ರಾಮನಗರ ಜಿಲ್ಲೆ ಇದೆಯಾ? ಸಭಾಧ್ಯಕ್ಷರೇ, ಈಗ ಅವರೇ ಇನ್ಚಾರ್ಜ್ ಬೆಂಗಳೂರು, ಅವರಿದಾಗೆ ತೆಗೆದಿದ್ದು. ಬೆಂಗಳೂರು ನಗರ, ಇದು ರಾಮನಗರ, ಆಮೇಲೆ ಗ್ರಾಮಾಂತರ ಎಲ್ಲ ಸೇರಿ ಬೆಂಗಳೂರು ಜಿಲ್ಲೆ ಅಂತ ಇದ್ದಿದ್ದು. ರಾಮಕೃಷ್ಣ ಹೆಗ್ಡೆ ಅವರು ಅರ್ಬನ್ ಬೇರೆ ಮಾಡಿದ್ರು, ರೂರಲ್ ಬೇರೆ ಮಾಡಿದ್ರು. ಆಮೇಲೆ ಕುಮಾರಸ್ವಾಮಿ ಅವರಿದ್ದಾಗ ರಾಮನಗರ ಜಿಲ್ಲೆ ಆಯಿತು, ಗ್ರಾಮಾಂತರ ಆಯಿತು ಅಲ್ವಾ? ರಾಮನಗರ ಈಗಲೂ ಅಲ್ಲೇ ಇದೆ. ರಾಮನಗರ ಈಗೂ ಅಲ್ಲೇ ಇದೆ. ರಾಮಲಿಂಗಾರೆಡ್ಡಿ ಅವ್ರಿಗೆ ಯಾಕೋ ಮರು ಜಾಸ್ತಿ ಆದಂಗೆ ಕಾಣಿಸ್ತೈತೆ. ಮೊದ್ಲು ರಾಮಲಿಂಗಾರೆಡ್ಡಿ ಅಣ್ಣ ಹೆಸರಲ್ಲೇ ರಾಮ ಆಯ್ತಲ್ಲ, ಅದನ್ನ ಹೇಳ್ತಾನೆ. ಏನೋ ಅವ್ರ ಅಪ್ಪ ಇಟ್ಬಿಟ್ಟು ಅವನೇ ಪುಣ್ಯಾತ್ಮ. ಇವರಾದ್ರೆ 100% ಇಟ್ಕೊಂತ ಇರಲ್ಲ. ಇವರಾದ್ರೆ ಗ್ಯಾರಂಟಿ ಇಟ್ಕೊಂತ ಇರಲ್ಲ. ನಾನು ರಾಮಲಿಂಗಾರೆಡ್ಡಿಗೆ ಕೇಳ್ತೀನಿ, ಫಸ್ಟ್ ಅನೌನ್ಸ್ ಆದಾಗ ಇವ್ರನ್ನ ಜಿಲ್ಲಾ ಇನ್ಚಾರ್ಜ್ ಮಾಡಿದ್ರು, ಇವ್ರನ್ನ ಜಿಲ್ಲೆಗೆ ಇನ್ಚಾರ್ಜ್ ಮಾಡಿದ್ರು. ಆ ಕಾಪಿ ಐತೆ, ನಾನು ಓದ್ತೀನಿ. ಏನಂತ ಹೇಳಿದ್ರೆ, ರಾಮಲಿಂಗಾರೆಡ್ಡಿ ಅವರು ರಾಮನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು. ಈಗ ಯಾವ ಜಿಲ್ಲೆಯ ಉಸ್ತುವಾರಿ ಸಚಿವರು ಹೇಳಿ? ಈಗ ಯಾವ ಜಿಲ್ಲೆಯ ಉಸ್ತುವಾರಿ ಸಚಿವರು? ರಾಮನಗರ ತಾಲೂಕಿನ ಉಸ್ತುವಾರಿ ಸಚಿವರ ಹೇಳಿ? ಅದನ್ನ ಒಪ್ಕೊಂಬಿಡಿ. ನಾನು ತಾಲೂಕಿಗೆ ಹಾಕ್ಬಿಟ್ಟವ್ರೆ ಅಂತ. ಅದನ್ನ ಎಲ್ಲೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ, ಮೂಲೆಗುಂಬು ಮಾಡಿದ್ದೀರ ಅಷ್ಟೇ. ಅಂದ್ರೆ ಇವ್ರಿಗೆ ಯಾಕೋ ರಾಮನ ಬಗ್ಗೆ ಆ ಕಂಡ್ರೇನೆ ಆಗಲ್ಲ ಅಂತ ಅನ್ಸ್ತಾ ಐತೆ ನನ್ಗೆಲ್ಲ. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಅಷ್ಟೇ, ಅವರ ಜೀವನ ಪೂರ್ತಿ ರಘುಪತಿ ಎಲ್ಲೇ ಹೋದ್ರೂ, ಯಾವುದೇ ಕಾರ್ಯಕ್ರಮ ಮಾಡಿದ್ರು ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಈಶ್ವರ ಅಲ್ಲ ತೇರೆ ನಾಮ್, ಅದು ಪರ್ಮನೆಂಟ್ ಆಗಿ ಹೇಳ್ತಾ ಇದ್ರು. ಈಗ ಆ ರಾಮನ ಹೆಸರನ್ನೇ ಯಾಕೆ ನಿಮ್ಗೆ ದ್ವೇಷ ಅಂತ? ರಾಮ ಈ ದೇಶದ ಆದರ್ಶ ಪುರುಷ, ಕೊಟ್ಟ ಮಾತಿಗೆ ತಪ್ಪದೇ ಇರುವಂತವನು. ಕಾಡಲ್ಲಿ ಹೋದಾಗ ಆ ಒಬ್ಬ ಹೆಣ್ಣುಮಗಳು ಕಚ್ಚಿ ಹಣ್ಣನ್ನ, ಎಂಜಲು ಹಣ್ಣನ್ನು ಕೊಟ್ಟರು ಭಕ್ತಿಯಿಂದ ಅದನ್ನ ತೆಗೆದುಕೊಂಡಂತವನು ರಾಮ. ಶಬರಿಗೆ ಇಲ್ಲಿ ಆ ರಾಮನ ವಿರುದ್ಧನೇ ಕೂಡ ಒಂದು ದ್ವೇಷದ ಭಾವನೆಯನ್ನ ನೀವು ಮಾಡ್ತಾ ಇದ್ದೀರಾ. ನನ್ಗನ್ಸ್ತೈತೆ ಕೇಂದ್ರ ಸರ್ಕಾರದ ಮೇಲೆ ಪದೇ 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 ಯಾವುದೇ ರಾಜ್ಯಗಳನ್ನ ನಾನು ನೋಡಿಲ್ಲ. ಇದುವರೆಗೂ 18 ನಿರ್ಣಯಗಳನ್ನ ಮಂಡಿಸಿದ್ದಾರೆ. 18 ನಿರ್ಣಯಗಳು. ಇನ್ನು ಒಂದು 19ನೇ ನಿರ್ಣಯನೂ ಕೂಡ ನಾಳೆ ನಾಡ್ದು ಮಂಡಿಸಕ್ ಹೋಗ್ತಾ ಇದ್ದೀರ. ಕಾಲು ಕೆರೆದು ಜಗಳಕ್ಕೆ ಹೋಗ್ತಾ ಇದ್ದೀರ. ಅವಶ್ಯಕತೆ ಇದೆಯಾ? ರಾಜ್ಯದ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟೊಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ರಾಜ್ಯದ ಅಭಿವೃದ್ಧಿ ಆಗ್ತೈತೆ. ಹಿಂದೆ SM ಕೃಷ್ಣ ಅವರಿದ್ರು, ಅವರು ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕರು. ಪರಮೇಶ್ವರ ಬಹಳ ಅವ್ರ ಜೊತೆ ಇದ್ದವರು, SM ಕೃಷ್ಣ ಅವ್ರ ಜೊತೆ. ಎಂದಾದರೂ ದ್ವೇಷ ಮಾಡ್ಕೊಂಡಿದ್ದೀರಾ? ಮೆಟ್ರೋ ಬಂತು ಅವರ ಕಾಲದಲ್ಲೇ, ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂತು. ಸೌಹಾರ್ದತೆಯಿಂದ ನಡ್ಕೊಂಡಾಗ ಬೆನಿಫಿಟ್ ಜಾಸ್ತಿ. ಕಾಲ್ ಕೆರೆದು ಜಗಳ ಆಡೋದ್ರಿಂದ ನಿಮ್ಗೇನು ಆಗಲ್ಲ ಅಂತ ಅನ್ಸುತ್ತೆ ಅಧ್ಯಕ್ಷರೇ.